ಸೊ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್. ಸೊ ನಿಮಗೋಸ್ಕರ ಈ ಬೃಹತ್ ಉದ್ಯೋಗ ಮೇಳ ಬಗ್ಗೆ ರಿಸರ್ಚ್ ಮಾಡಿ ಬೇರೆ ಎಲ್ಲ ಮೀಟಿಂಗ್ನ ಅಟೆಂಡ್ ಆಗಿ ಸೊ ಸಾಕಷ್ಟು ಹಾರ್ಡ್ ವರ್ಕ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ನನಗೆ ಒಂದು ಲೈಕ್ ಬರಬೇಕು, ಅಟ್ಲೀಸ್ಟ್ ಆವಾಗ ನನಗೆ ಮೋಟಿವೇಶನ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಏನಾದ್ರು ಯೂಸ್ಫುಲ್ ಅನಿಸಿದರೆ ಮಾತ್ರ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಜಾಬ್ ಅಪ್ಡೇಟ್ಸ್ ಬಗ್ಗೆ ತರ್ತಾ ಇರ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತೀನಿ. ಮತ್ತು ಮುಂದೆ ಯಾವುದಾದ್ರು ಜಾಬ್ ನೋಟಿಫಿಕೇಷನ್ ಇದ್ದರೆ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ಥರ ಜಾಬ್ ತೊಗೊಳೋದು ಹೆಂಗೆ ಅಂತ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ಬೃಹತ್ ಉದ್ಯೋಗ ಮೇಳಗೆ ರಿಜಿಸ್ಟರ್ ಆಗಿದ್ದೀರಾ. ಅದೇ ಥರ ಸಾಕಷ್ಟು ಜನ ಕ್ವಶನ್ ಕೇಳ್ತಾ ಇದ್ದೀರಾ. ಸೊ ಈ ವಿಡಿಯೋನ ನಿಮಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ನ ನಾನು ಮಾಡ್ತಾ ಇದ್ದೀನಿ. ಸೊ ನನಗೆ ಬಂದಂಥ ಎಲ್ಲ ಕಾಮೆಂಟ್ನ ಚೆಕ್ ಮಾಡಿಬಿಟ್ಟು ಪ್ರತಿಯೊಂದು ಓದಿ ನನಗೆ ಸುಮಾರಾಗಿ 80 ಕಾಮೆಂಟ್ ಬಂದಿದ್ವು. ಅದರಲ್ಲಿ ನಾನು ಡೂಪ್ಲಿಕೇಟ್ ಎಲ್ಲ ತೆಗೆದು ಈ ಥರ ಗ್ರೂಪ್ ಮಾಡಿದ ಮೇಲೆ ನನಗೆ ಸಿಕ್ಕಂಥ ಕಾಮೆಂಟ್ 54 ಕ್ವಶನ್ಸ್. ಈ 54 ಕ್ವಶನ್ನು ಪ್ರತಿಯೊಂದನ್ನು ಓದಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ನ ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೊಂದು ನಿಮಗೆ ಯೂಸ್ಫುಲ್ ಆಗಲಿ ಅಂತ ಸೊ ಈ ವಿಡಿಯೋನ ನಾನು ಏನಾದ್ರು ಕಂಪ್ಲೀಟಾಗಿ 54 ಕಾಮೆಂಟ್ಗಳಿಗೆ ಆನ್ಸರ್ ಕೊಡ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಸೀರೀಸ್ ಮಾಡ್ತಾ ಇದ್ದೀನಿ. ಸೊ ಈ ಸೀರೀಸಲ್ಲಿ ಪಾರ್ಟ್ 5 ಇರುತ್ತೆ. ಇವತ್ತೇ 5 ಪಾರ್ಟ್ ಸಹ ವಿಡಿಯೋ ನೀವು ನೋಡ್ಬೋದು. ಸೊ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ, ಆಮೇಲೆ ಪ್ರತಿಯೊಂದಕ್ಕೂ ನಿಮ್ಗೆ ಏನೇನು ಡೌಟ್ ಇತ್ತೋ ಪ್ರತಿಯೊಬ್ಬರ ಡೌಟ್ನೂ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಇನ್ನೇನು ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಸುಮಾರಾಗಿ 54 ಕಾಮೆಂಟ್ಸ್ನ ನಾನು ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ. ಪ್ರತಿಯೊಂದು ಕಾಮೆಂಟ್ನ ಓದಿ ನಿಮಗೆ ಡೀಟೇಲಾಗಿ ಸೊಲ್ಯೂಷನ್ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲೊಂದು ಕ್ವಶನ್ ಕೇಳಿದರೆ, ಬ್ರೋ ರಿಜಿಸ್ಟ್ರೇಷನ್ ಆದಮೇಲೆ ಕಂಪ್ನಿನ ಸೆಲೆಕ್ಟ್ ಮಾಡ್ಕೋಬೇಕಾ ಅಂತ. ಹೌದು, ರಿಜಿಸ್ಟ್ರೇಷನ್ ಆದಮೇಲೆ ನೀವು ಡೈರೆಕ್ಟಾಗಿ ಕಂಪ್ನಿಗೆ ಅಪ್ಲೈ ಮಾಡಬೇಕು. ಸೊ ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಇವಾಗಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಇಲ್ಲಿ ಕಂಪನೀಸ್ ನೋಡ್ಬೋದು, ಸುಮಾರು ಒಂದು 300 ಅಥವಾ 400 ಕಂಪ್ನಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ, ನೀವೇನಾದರೂ IAS ಡಿಗ್ರಿ ಕೊಟ್ಟಿದ್ರೆ ಜಾಸ್ತಿ ಕಂಪ್ನಿಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇಲ್ಲಿ ಎಕ್ಸಾಂಪಲ್ SLC ಕೊಟ್ಟಿದ್ರೆ SLC ರಿಲೇಟೆಡ್ ಮಾತ್ರ ಇಲ್ಲಿ ಕಂಪ್ನಿ ಶೋ ಆಗ್ತಾ ಹೋಗುತ್ತೆ. ಬಟ್ ಅದೇ ಥರ ನೀವೇನಾದರೂ ಇಂಜಿನಿಯರಿಂಗ್ BE ಅಥವಾ BTech PG ಆ ಥರ ನೀವೇನಾದ್ರು ಕೊಟ್ಟರೆ ಜಾಸ್ತಿ ಕಂಪ್ನಿ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ಯಾರೋ ಒಬ್ರು ಇರ್ತೀರಾ, ಲೈಕ್ ನೀವು SLC ಬೇಸ್ಡಾಗಿ ನೀವೇನಾದ್ರು ಅಪ್ಲೈ ಮಾಡಬೇಕು ಅಂದರೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಇಲ್ಲಿ SLC ಅಂತ ಟೈಪ್ ಮಾಡಿರಿ. ಆಮೇಲೆ ನೋಡ್ಬೋದು ಇವಾಗ ಕೆಲವು ಕಂಪ್ನಿಗಳು ಮಾತ್ರ ಬಂತು. ಸೊ ಇದರಲ್ಲಿ ನೀವು ಏನು ಮಾಡಬೇಕು ಅಂದರೆ ಬರೀ 5 ಕಂಪ್ನಿನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಇದು ತುಂಬ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಪ್ರತಿಯೊಂದೂ ನೀವು ಓದಬೇಕಾಗುತ್ತೆ. ಓದ್ಬಿಟ್ಟು ಆಮೇಲೆ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯೋ ಇಲ್ವೋ ಅಂತ ಅದನ್ನೆಲ್ಲ ನೋಡಿಕೊಂಡು ನೀವು ಇಲ್ಲಿ ಡಿಸೈಡ್ ಮಾಡಬೇಕು. ಯಾಕಂದರೆ ನಿಮಗೆ 5 ಆಪ್ಷನ್ ಅಷ್ಟೇ ಇರೋದು ಸೆಲೆಕ್ಟ್ ಮಾಡ್ಕೊಳೋದಕ್ಕೆ. ಸೊ ನೀವು 5 ಕಂಪ್ನಿನ ಕ್ಲೀನಾಗಿ ಎಲ್ಲ ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ನೋಡ್ಕೊಂಡು ಆದಮೇಲೆ ಜಸ್ಟ್ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಅಷ್ಟೇ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಆಲ್ರೆಡಿ ರೆಡ್ ಕಲರಲ್ಲಿ ತೋರಿಸುತ್ತೆ ಅಪ್ಲೈಡ್ ಅಂತ. ಸೊ ಇಷ್ಟು ಮಾಡಿದರೆ ಸಾಕು, ನಿಮ್ದು ಇನ್ನೇನು ಬೇರೆ ಕೆಲಸ ಇರಲ್ಲ. ಅವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ, ಸೊ ಇವಾಗ 5 ಕಂಪ್ನಿಗೆ ಅಪ್ಲೈ ಮಾಡಿರ್ತೀರ, ನಿಮಗೆ ನೋಡ್ಬೋದು ಇಲ್ಲಿ ಸ್ಟಾಲ್ಗಳ ನಂಬರ್ ಕೊಟ್ಟಿದ್ದಾರೆ. ನಿನ್ನೆ ಇದು ಡಿಸ್ಪ್ಲೇ ಆಗ್ತಾ ಇರಲಿಲ್ಲ, ಬಟ್ ಇವತ್ತು ಸ್ಟಾಲ್ ನಂಬರ್ ಕೊಟ್ಟಿದ್ದಾರೆ. ಸೊ ಆ ಸ್ಟಾಲ್ ನಂಬರ್ ಅಕಾರ್ಡಿಂಗ್ಲಿ ನೀವು ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಹೋದರೆ ಆವಾಗ ನೀವು ಆಟೋಮೆಟಿಕ್ಕಾಗಿ ನಿಮಗೆ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ನೀವು ಇಂಟರ್ವ್ಯೂಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಈ ಕಾಮೆಂಟ್ಗೆ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ. ಅದೇ ಥರ ಇವಾಗ ನೆಕ್ಸ್ಟ್ ಕಾಮೆಂಟಿಗೆ ಹೋಗೋಣ. ಇನ್ನೊಂದು ಕಾಮೆಂಟ್ ನೋಡ್ಬೋದು, ಬ್ರೋ ನಾನು ಜಸ್ಟ್ 4 ಕಂಪನೀಸ್ಗೆ ಅಪ್ಲೈ ಮಾಡಿದ್ದೀನಿ, ಬಟ್ ಟೋಟಲ್ ಆಗಿ 7 ಅಂತ ತೋರಿಸ್ತಾ ಇದೆ. ನಾವು ಅಪ್ಲೈ ಮಾಡಿದ್ದಾದಮೇಲೆ ಎಲ್ಲಿ ಚೆಕ್ ಮಾಡೋದು ಹೇಳಿ ಅಂತ ಕೇಳಿದ್ದಾರೆ. ಸೊ ಇದು ಅಷ್ಟೇ. ಇಲ್ಲಿ ನೀವು ನೋಡ್ಬೋದು, ನೀವು ಒಂದು ಸರಿ ಅಪ್ಲೈ ಮಾಡಿದ ಮೇಲೆ ಇಲ್ಲಿ ಕ್ಲಿಯರಾಗೆ ತೋರಿಸುತ್ತೆ ಟೋಟಲ್ ಅಪ್ಲೈಡ್ ಅಂತ. ಸೊ ನಾನು ಯಾವುದಕ್ಕಾದ್ರೂ ಇವಾಗ ಎಕ್ಸಾಂಪಲ್ಲಾಗಿ ನಾನು ಸುಮ್ಮನೆ ಇಲ್ಲಿ BE ಅಂತ ಸೆಲೆಕ್ಟ್ ಮಾಡ್ಕೊತೀನಿ. BEಯಲ್ಲಿ ಇದು ಯಾವುದೋ ಒಂದು ಬಂತು, ಜಸ್ಟ್ ನಾನು ಇಲ್ಲಿ ಅಪ್ಲೈ ಅಂತ ಕೊಡ್ತೀನಿ. ಆಮೇಲೆ ಇಲ್ಲಿ ಎಸ್ ಅಂತ ಕೊಡ್ತೀನಿ. ಸೊ ಎಸ್ ಅಂತ ಆದಮೇಲೆ ನೀವು ನೋಡ್ಬೋದು ಇಲ್ಲಿ ಅಪ್ಲೈಡ್ ಅಂತಲೂ ಬಂತು. ಅದೇ ಥರ ಇಲ್ಲಿ ಟೋಟಲ್ ಅಪ್ಲೈಡ್ ಜಾಬ್ 1 ಅಂತ ಬಂತು. ಅದೇ ಥರ ನಿಮಗೆ ಮ್ಯಾಕ್ಸಿಮಮ್ಗೆ 5 ಜಾಬ್ನ ಮಾತ್ರ ಈ ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಈ ಆನ್ಸರ್ ನಿಮಗೆ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಒಬ್ಬರು ಕಾಮೆಂಟಲ್ಲಿ ಕೇಳಿದ್ದಾರೆ, ಸರ್ ನಾವು ಸೆಕೆಂಡ್ ಡೇ 27th ಹೋಗಿ ಅಟೆಂಡ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ. ಸೊ ಇಲ್ಲಿ ಪ್ರಾಬ್ಲಮ್ ಏನೂ ಆಗೋಲ್ಲ, ಬಟ್ ನನ್ನ ಸಜೆಷನು ನೀವು ಆದಷ್ಟು ಫಸ್ಟ್ ಡೇ ಅಂದರೆ 26th ಹೋಗಿ. ಯಾಕೆಂದರೆ
ಫಸ್ಟ್ ಡೇ ಅಲ್ಲಿ ಏನಾಗಿರುತ್ತೆ ಅಂದರೆ ಲೈಕ್ ಕಂಪನೀಸು ತುಂಬ ಫ್ರೆಶ್ ಆಗಿರ್ತಾರೆ. ಅವರು ಲೈಕ್ ಫುಲ್ ಇಂಟ್ರೆಸ್ಟಿಂದ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಬಂದಿರ್ತಾರೆ. ಸೊ ನಿಮಗೆ ಜಾಸ್ತಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಫೆಬ್ರವರಿ 26 ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು 27 ಏನಾದ್ರು ಹೋದರೆ ಫಸ್ಟ್ ಡೇ ಏನಾದರೂ ಆಲ್ಮೋಸ್ಟ್ ಅವರೆಲ್ಲ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಅಲ್ಲಿ ಇಲ್ಲಿ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಫೆಬ್ರವರಿ 26 ಹೋಗಿ ಅಂತ ಹೇಳ್ತೀನಿ. ಸೊ ಈ ಕಾಮೆಂಟ್ ನೋಡೋದಾದರೆ ಬ್ರೋ ಮ್ಯಾಕ್ಸ್ ಅಂದರೆ 1 year ಎಕ್ಸ್ಪೀರಿಯನ್ಸ್ ಇರೋರಿಗೆ ಎಷ್ಟು ಸ್ಯಾಲ್ರಿ ಕೊಡ್ಬೋದು ಮತ್ತು ಮ್ಯಾಕ್ಸಿಮಮ್ ಎಷ್ಟು ಮಿನಿಟ್ಸ್ ಇಂಟರ್ವ್ಯೂ ಮಾಡ್ಬೋದು ಅಂತ. ಸೊ ಇದ್ರ ಬಗ್ಗೆ ಪ್ರಾಪರಾಗಿ ಏನು ಇನ್ಫಾರ್ಮೇಷನ್ ಇಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಸೊ ಇಂಟರ್ವ್ಯೂ ಪ್ರೋಸೆಸ್ ಬೇಗ ಆಗುತ್ತೆ ಅನಿಸುತ್ತೆ. ಯಾಕಂದರೆ 50,000 ಜನ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ ಆಗಿದ್ದಾರೆ ಅಂದರೆ ಅಟ್ಲೀಸ್ಟ್ 30,000 ಜನ ಇಂಟ್ರೆಸ್ಟ್ ತೋರಿಸ್ತಾರೆ. ಅಂದರೆ ಅವತ್ತಿನ ದಿವಸ ಬರ್ತಾರೆ. ಸೊ ಎಲ್ಲರಿಗೂ ಅವರು ಗಂಟೆಗಟ್ಟಲೆ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಸೊ ನನಗನ್ಸೋ ಪ್ರಕಾರ ಒಂದು 15 ನಿಮಿಷ ಇಲ್ಲ 20 ನಿಮಿಷ ಇಂಟರ್ವ್ಯೂ ನಡೀತೈತೆ ಅನಿಸುತ್ತೆ. ಫಸ್ಟ್ ರೌಂಡು ಏನಾದರೂ ಆ್ಯಪ್ಟಿಟ್ಯೂಡ್ ಇರ್ಬೋದು, ಈ ಥರ ಲೈಕ್ ರೈಟಿಂಗ್ ಏನಾದ್ರು ಇರುತ್ತೆ. ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ರೌಂಡ್ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ. ಬಟ್ ಇಂಟರ್ವ್ಯೂ ಪ್ರೋಸೆಸ್ ತುಂಬ ಜಾಸ್ತಿ ಹೊತ್ತು ಇರೋಲ್ಲ. ಯಾಕಂದರೆ ಎಲ್ಲರಿಗೂ 1 hour ಮಾಡ್ಕೊಂಡೋದ್ರೆ ತುಂಬ ಕ್ಯಾಂಡಿಡೇಟ್ಸ್ಗೆ ತುಂಬ ಟೈಮ್ ಆಗುತ್ತೆ. ಆ ಒಂದು ದಿವಸದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತು ಇವರು ಸಬ್ ಕ್ವೆಶನ್ ಕೇಳಿದರೆ ಮ್ಯಾಕ್ಸ್ ಅಂದರೆ 1 year ಇರೋರಿಗೆ ಎಷ್ಟು ಸ್ಯಾಲ್ರಿ ಸಿಗ್ಬೋದು ಅಂತ. ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ, ನಾವೇನು ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಸೊ ಇದೆಲ್ಲ ನಿಮಗೆ ನಾಳೆನೇ ಗೊತ್ತಾಗುತ್ತೆ. ಇಂಟರ್ವ್ಯೂ ಆದಮೇಲೆ ಫೈನಲಾಗಿ HR ರೌಂಡ್ ಅಂತ ಇರುತ್ತೆ. ಆ HR ರೌಂಡಲ್ಲಿ ಅವರು ನಿಮಗೆ ಪ್ಯಾಕೇಜ್ನ ಡಿಸ್ಕಷನ್ ಮಾಡ್ತಾರೆ, ಎಷ್ಟು ಸ್ಯಾಲ್ರಿ ಕೊಡ್ಬೋದು ಅಂತ. ಯಾಕಂದರೆ ನಿಮ್ಮ ಹತ್ರ ಆಲ್ರೆಡಿ 1 year ಎಕ್ಸ್ಪೀರಿಯೆನ್ಸ್ ಇದೆ. ಸೊ ನಿಮ್ಮ ಪ್ರೀವಿಯಸ್ ಕಂಪ್ನಿಯವರು ಎಷ್ಟು ಸ್ಯಾಲ್ರಿ ಕೊಡ್ತಿದ್ದಾರೋ ಅದಕ್ಕಿಂತ ಇವರು ಜಾಸ್ತಿ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಾಂದರೆ ಅವರಿಗೆ ಏನು ವರ್ಕೌಟ್ ಆಗೋಲ್ಲ. ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಿ, ನಾಳೆವರೆಗೂ ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇಂಟರ್ವ್ಯೂ ಒಂದು ಸರಿ ಪಾಸ್ ಆದಮೇಲೆ HR ರೌಂಡಲ್ಲಿ ನಿಮಗೆಲ್ಲ ಇದ್ರ ಬಗ್ಗೆ ಗೊತ್ತಾಗುತ್ತೆ.